ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವ್ಯೂ ನೋಡಿನೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಬ್ಯಾಂಗ್ಳೂರು ಬಿಟ್ಟು ಬಂದಾಯಿತು. ನಾವೀಗ ಮಧುಗಿರಿಯಲ್ಲಿದ್ದೀವಿ. ಬಟ್ ಆ್ಯಕ್ಚುಲಿ ಮಿಡಗೇಶಿ ಅನ್ನೋ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಇವತ್ತು ದೇವರ ಸತ್ಸಂಗ ಕಾರ್ಯಕ್ರಮ ಇದೆ. ಸೊ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಅಲ್ಲಿರ್ತಾರೆ. ಅಲ್ಲಿ ಆಲ್ರೆಡಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಎಲ್ಲ ನೋಡ್ಕೊಂಬರೋಣ, ಬನ್ನಿ ಹೋಗೋಣ. ವಾತಾವರಣ ನೋಡಿದ್ರೇನೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಫುಲ್ ಖುಷಿಯಾಗಿರ್ತೇನೆ. ಬಿಕಾಸ್ ನಾವು ಹಳ್ಳಿಯಲ್ಲಿದ್ದೀವಿ. ನನಗೆ ನೇಚರ್ ಅಂದ್ರೆ ಇಷ್ಟ ಅನ್ನೋದು ನಿಮ್ಗೆ ಈಗಾಗಲೇ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಎಸ್, ನಾವು ಇವತ್ತು ತುಮಕೂರು ಡಿಸ್ಟ್ರಿಕ್ಟ್ ಹತ್ರ ಇರೋ ಮಧುಗಿರಿಗೆ ಹತ್ರದಲ್ಲಿರುವಂತ ಒಂದು ಮಿಡಿಗೇಶಿ ಅನ್ನೋ ಚಿಕ್ಕ ಹಳ್ಳಿಯಲ್ಲಿದ್ದೀವಿ. ನಿಮಗೆ ವ್ಯೂ ತೋರ್ಸೋಕ್ಕೋಸ್ಕರ ನಾನು ನಡ್ಕೊಂಬರ್ತಾ ಇದ್ದೀನಿ. ಅದಕ್ಕೋಸ್ಕರ ಆದರೂ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಎಲ್ಲಿ ಹೇಗೆ ಇದ್ರೂ ನಾವು ಹುಟ್ಟಿ ಬೆಳೆದಂತ ಜಾಗಕ್ಕೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಒಂದು ಸ್ಪೆಷಲ್ ಸ್ಥಾನ ಅನ್ನೋದು ಇದ್ದೇ ಇರುತ್ತೆ. ನಾವಿವತ್ತು ಅಂತ ಒಂದು ಸ್ಪೆಷಲ್ ಸ್ಥಾನದಲ್ಲೇ ಇದ್ದೀವಿ. ನಮ್ಮ ಅಂಕಲ್ ಅವರೆಲ್ಲ ಹುಟ್ಟಿ ಬೆಳೆದಂತ ಪುಟ್ಟ ಊರು ಮಿಡಿಗೇಶಿ. ಇದು ಆಲ್ಮೋಸ್ಟ್ 1928 ಅಲ್ಲಿರುವಂತ ಪಂಚಾಯತಿ ಆಫೀಸ್, ಅದ್ರ ಪಕ್ಕದಲ್ಲೇ ಒಂದು ಡಿಜಿಟಲ್ ಗ್ರಂಥಾಲಯ, ಆಪೋಸಿಟ್ ಅಲ್ಲೇ ಒಂದು ಅಂಗನವಾಡಿ, ಮಕ್ಕಳ ಕೇಂದ್ರ, ಇಷ್ಟೇ ಅಲ್ಲ ಒಂದು ಬ್ಯೂಟಿಫುಲ್ ಮೌಂಟೇನ್ ವ್ಯೂ. ಇನ್ನು ಮಿಡಗೇಶಿ ಬಗ್ಗೆ ಹೇಳೋದಾದ್ರೆ ಪುರಾತನ ವೈಶಿಷ್ಟ್ಯನ ಕಾಪಾಡ್ಕೊಳ್ತಾ ಪರಿಸರಕ್ಕೆ ತುಂಬಾನೇ ಹತ್ರ ಆಗಿದೆ. ಅಂಡ್ ಇಲ್ಲಿ ಬಂದ ತಕ್ಷಣ ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾವ್ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿರೋ ಹಸು ಕರುಗಳೆಲ್ಲ ನಮ್ನ ವೆಲ್ಕಮ್ ಮಾಡ್ತು. ಅಷ್ಟೇ ಅಲ್ಲ, ಈ ಊರಲ್ಲಿ ನನ್ಗೆ ಯಾರು ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದೀನಿ. ಬಟ್ ಆ ಫೀಲಿಂಗೇ ಇಲ್ಲ. ಅಲ್ಲಿರೋರು ಪ್ರತಿಯೊಬ್ರು ನೋಡಿದ ತಕ್ಷಣ ಚೆನ್ನಾಗಿದ್ದೀರಾ, ತಿಂಡಿ ಆಯ್ತಾ ಅಂತ ಮಾತಾಡ್ಸಿದ್ರು. ತುಂಬಾನೇ ಖುಷಿ ಅನ್ನಿಸ್ತು ಅದೆಲ್ಲ. ವಾತಾವರಣ ಅಂದ್ರೇ ತುಂಬ ಖುಷಿಯಾಗತ್ತೆ. ಫುಲ್ ಗ್ರೀನರಿ, ಫ್ರೆಶ್ ಏರ್, ಒಂಚೂರು ಪೊಲ್ಯೂಷನ್ ಇಲ್ಲ, ಸೌಂಡ್ ಇಲ್ಲ. ಎಲ್ಲಿ ನೋಡಿದ್ರೂ ಪರಿಸರ, ಯಾವ ಕಡೆ ನೋಡಿದ್ರೂ ಗ್ರೀನರಿ, ನೇಚರ್ ತುಂಬ ಬ್ಯೂಟಿಫುಲ್ ಆಗಿದೆ. ಮುಗ್ಧ ಮನಸ್ಸುಗಳು, ಮುದ್ದಾದ ಮನೆಗಳು, ಎಲ್ಲಿ ನೋಡಿದ್ರೂ ಹಸಿರು ಹಸಿರು ಹಸಿರು. ಇದು ಮಿಡಗೇಶಿ ಬೆಟ್ಟ. ತುಂಬಾ ಜನ ಈ ಬೆಟ್ಟನ ಟ್ರೆಕ್ ಮಾಡ್ತಾರೆ. ಮಧುಗಿರಿ ಬೆಟ್ಟನ ಟ್ರೆಕ್ ಮಾಡೋರು ಆಲ್ಮೋಸ್ಟ್ ಎಲ್ರು ಇದನ್ನು ಸಹ ಮಾಡ್ತಾರೆ. ಮಧುಗಿರಿ ಬೆಟ್ಟ ಕಂಪೇರ್ ಮಾಡಿದ್ರೆ ಈ ಬೆಟ್ಟದ ಟ್ರೆಕ್ಕಿಂಗ್ ಸ್ವಲ್ಪ ಈಸಿ ಅಂತಾನು ಹೇಳ್ತಾರೆ. ಈ ಬೆಟ್ಟದ ಕೆಳಗಿರೋಂತ ವೆಂಕಟೇಶ್ವರನ ದೇವಸ್ಥಾನಕ್ಕೆ ನಾವ್ ಎಲ್ರು ಇವತ್ ಬಂದಿದೀವಿ. ಓ, ಬೈ ದ ವೇ, ನಾವ್ ಯಾಕೆ ಬಂದ್ವಿ ಅಂತಾನೆ ಹೇಳಲಿಲ್ಲ ಅಲ್ವಾ. ಸೊ ಆಕ್ಚುಲಿ ನಮ್ಮ ಅಂಕಲ್ಗೆ 70 ಇಯರ್ಸ್ ಕಂಪ್ಲೀಟ್ ಆಯ್ತು. ಸೊ ಅವ್ರ 70th ಬರ್ಡೇ ಪ್ರಯುಕ್ತ ಅವ್ರ ಕುಟುಂಬ ಸಭ್ಯಸ್ಥರು ಎಲ್ರು ಭೀಮರಥ ಶಾಂತಿ ಕಾರ್ಯಕ್ರಮನ ಮಾಡಿಸ್ಕೊಟ್ರು. ಬಟ್ ನಾನು ಆಗ್ಲೇ ಹೇಳ್ದಂಗೆ ನಾವು ಹುಟ್ಟಿ ಬೆಳೆದಿರೋ ಅಂತ ಜಾಗಕ್ಕೆ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಒಂದು ಸ್ಪೆಷಲ್ ಸ್ಥಾನ ಇರುತ್ತೆ. ಸೊ ನಮ್ಮ ಅಂಕಲ್ ಹುಟ್ಟಿ ಬೆಳೆದಂತ ಈ ಮಿಡಗೇಶಿನಲ್ಲಿ ಅವ್ರ ಕುಟುಂಬಸ್ಥರು ಎಲ್ಲರ ಜೊತೆಗೆ ದೇವರ ಸತ್ಸಂಗ ಕಾರ್ಯಕ್ರಮ ಆಗ್ಬೇಕು ಅಂತ ನಮ್ಮ ಅಂಕಲ್ ಅನ್ಕೊಂಡ್ರು, ಆಸೆ ಪಟ್ರು. ಸೊ ಅದಕ್ಕೋಸ್ಕರ ನಾವ್ ಎಲ್ರು ಇವತ್ತು ಇಲ್ಲಿದ್ದೀವಿ. ಇವತ್ತು ದೇವರಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ, ಅಭಿಷೇಕಗಳು, ನಿರಂತರ ಭಜನೆ, ಸಂಗೀತ ಸೇವೆ ಅಂಡ್ ಈವ್ನಿಂಗ್ ಲಕ್ಷ್ಮೀ ವೆಂಕಟೇಶ್ವರನ ಕಲ್ಯಾಣೋತ್ಸವ, ಮೈಸೂರು ರಾಮಚಂದ್ರಾಚಾರ್ಯರ ಭಜನೆ, ಇದೆಲ್ಲದನ್ನು ನಮ್ಮ ಅಂಕಲ್ ಅಂಡ್ ಅವ್ರ ಫ್ಯಾಮಿಲಿ ಆರ್ಗನೈಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ಮಿಡಗೇಶಿಯಲ್ಲಿ ಸ್ಟೇ ಮಾಡೋದಕ್ಕೆ ಕಷ್ಟ ಆಗತ್ತೆ, ಅಲ್ಲೇನು ಜಾಗ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿ ಮಧುಗಿರಿನಲ್ಲಿ ನಮ್ ಎಲ್ರಿಗೂ ರೂಮ್ ಸ್ಟೇಸ್ ಎಲ್ಲ ಬುಕ್ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲಾ ಸೈಡಿಗೆ ಇಟ್ರೆ ದೇವರ ಕಾರ್ಯ ಪ್ರತಿಯೊಂದನ್ನು ನಾವು ಫ್ಯಾಮಿಲಿ ಮೆಂಬರ್ಸ್ ನಮ್ ಕೈಯಿಂದ ಮಾಡಿದ್ದೆ ನಮಗ್ ತುಂಬಾನೇ ಖುಷಿ ಕೊಡೋ ಅಂತ ವಿಚಾರ. ಸೊ ನೀವ್ ನೋಡ್ಬೋದು, ಒಂದ್ ಕಡೆ ಭಜನೆ ಪ್ರಿಪ್ರೇಷನ್ಸ್ ನಡೀತಿದೆ, ಒಂದ್ ಕಡೆ ಕಲ್ಯಾಣೋತ್ಸವದ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಅಂಡ್ ದೇವಸ್ಥಾನದಲ್ಲಿ ಅಭಿಷೇಕಗಳು ನಡೀತಾ ಇದೆ. ಸೊ ಇದೆಲ್ಲದನ್ನು ಇವತ್ತು ನಿಮಗೂ ಎಷ್ಟಾಗುತ್ತೋ ಅಷ್ಟು ತೋರ್ಸೋ ಅಂತ ಪ್ರಯತ್ನನೇ ಈ ವಿಡಿಯೋ. ಜಗದೀಶನ ಹರಿಯನಾಮೃತವ
ಸೊ ಬೆಳಗ್ಗೆ ಸುಪ್ರಭಾತ ಸೇವೆ, ಅಭಿಷೇಕ, ನರ್ತನ ಸೇವೆ, ಸಂಗೀತ ಸೇವೆ ಇದೆಲ್ಲ ಮುಗಿದ್ಮೇಲೆ ತಿಂಡಿ ಮುಗಿಸ್ಕೊಂಡು ನಾವು ಮತ್ತೆ ಈವ್ನಿಂಗ್ ಕಲ್ಯಾಣೋತ್ಸವ ಮತ್ತು ಭಜನೆಗೆ ರೆಡಿ ಆದ್ವಿ. One eternity later. ಸಂಜೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಸಂಜೆ ಪ್ರಾಕಾರೋತ್ಸವ, ಕಲ್ಯಾಣೋತ್ಸವ ಹಾಗೂ ಮೈಸೂರು ರಾಮಚಂದ್ರಾಚಾರ್ಯ ಅವರ ಭಜನೆ ಕಾರ್ಯಕ್ರಮ ಇರುತ್ತೆ. ಪ್ರಾಕಾರೋತ್ಸವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರನ್ನ ಗರುಡ ವಾಹನದ ಮೇಲೆ ಕೂರಿಸಿ ದೇವಸ್ಥಾನದ ಸುತ್ತ ಮೆರವಣಿಗೆಯನ್ನ ಮಾಡಿ ಕಲ್ಯಾಣೋತ್ಸವಕ್ಕೋಸ್ಕರ ಸಿದ್ಧವಾಗಿರುವಂತ ವೇದಿಕೆಯ ಮೇಲೆ ವೆಂಕಟೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯನ್ನ ಕರ್ಕೊಂಡೋಗಿ ಕೂರಿಸುವಂಥದ್ದು. ಮೈಸೂರು ರಾಮಚಂದ್ರಾಚಾರ್ಯರ ಬಗ್ಗೆ ಎಷ್ಟು ಹೇಳಿದ್ರು ಮಾತುಗಳೇ ಸಾಲಲ್ಲ. ಅವರು ಕಂಟಿನ್ಯೂಸ್ 4 ಅವರ್ಸ್ ಭಜನೆಯನ್ನ ಮಾಡ್ತಾರೆ. ಒಂದು ಬ್ರೇಕ್ ತಗೊಳಲ್ಲ, ಮಧ್ಯ ನೀರ್ ಕುಡಿಯಲ್ಲ, ಕಂಟಿನ್ಯೂಸ್ಲಿ 4 ಅವರ್ಸ್. ಬರೀ ಹಾಡೋದು ಮಾತ್ರ ಅಲ್ಲ, ಅವರು ಹಾಡ್ತಿರೋಂತ ಹಾಡಿನ ಪ್ರತಿ ಸಾಲಿಗೂ ಸೂಟ್ ಆಗುವಂತ ಪಿಕ್ಚರ್ಸ್ ನ ಎತ್ತಿ ನಮಗೆ ತೋರಿಸ್ತಾ ನಮ್ಮನ್ನ ಪ್ರತಿಯೊಂದು ಸಾಂಗ್ ಅಲ್ಲೂ ಇನ್ವಾಲ್ವ್ ಮಾಡ್ತಾ ಹಾಡ್ತಾರೆ. ಇವ್ರ ಭಜನೆ ನೋಡೋದೇ ಕಣ್ಣಿಗೆ ಪರಮಾನಂದ. ಅಂತದ್ರಲ್ಲಿ ಒಂದು ಕಡೆ ಕಲ್ಯಾಣೋತ್ಸವ, ಒಂದು ಕಡೆ ಇವರ ಭಜನೆ, 2 ಕಣ್ಣು ಸಾಕಾಗ್ಲಿಲ್ಲ ನಮ್ಗೆ. ಕಲ್ಯಾಣೋತ್ಸವ ಹಾಗೂ ಭಜನೆ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಪೂರ್ಣಗೊಳ್ಳುತ್ತೆ. ಅದಾದ ನಂತರ ಎಲ್ಲರಿಗೂ, ಕುಟುಂಬಸ್ಥರಿಗೆ, ಪುರೋಹಿತರಿಗೆ ಎಲ್ಲರಿಗೂ ಮೈಸೂರು ರಾಮಚಂದ್ರಾಚಾರ್ಯರ ಕಡೆಯಿಂದ ಆಶೀರ್ವಚನ ಕಾರ್ಯಕ್ರಮನೂ ನಡೆಯುತ್ತೆ. ಸುಂದರವಾದಂತ ಒಂದು ಚಂದ್ರನ ಬೆಳದಿಂಗಳಲ್ಲಿ ಪರಿಶುದ್ಧವಾದಂತಹ ಪರಿಸರದ ಮಧ್ಯೆ ನಾವಿವತ್ತು ಪೂರ್ತಿ ದಿನ ಮೈಂಡ್, ಬಾಡಿ, ಸೋಲ್ ಏನ್ ಹೇಳ್ತಾರೆ ಹಾಗೆ ಕಂಪ್ಲೀಟ್ಲಿ ನಾವು ಭಕ್ತಿಯಲ್ಲಿ ಮುಳುಗಿದ್ವಿ, ಭಕ್ತಿ ಭಾವಕರಾಗಿದ್ವಿ. ಆ ದೇವರ ಕಲ್ಯಾಣೋತ್ಸವ ನೋಡೋದೇ ಒಂದು ಭಾಗ್ಯ, ಮೈಸೂರು ರಾಮಚಂದ್ರಾಚಾರ್ಯರ ಭಜನೆ ಅಟೆಂಡ್ ಮಾಡೋದೇ ಒಂದು ಭಾಗ್ಯ. ಅಂಥದ್ರಲ್ಲಿ ಎರಡನ್ನೂ ಒಂದೇ ಸಲ ಕೊಟ್ಟಂತ ಒಂದು ಅನುಭೂತಿ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಮಾತುಗಳೇ ಸಾಲ್ತಾ ಇಲ್ಲ.
ಒಂದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಈ ಒಂದು ಎಕ್ಸ್ಪೀರಿಯೆನ್ಸ್ನ ನನಗೆ ಕೊಟ್ಟಂಥ ನಮ್ಮ ಅಂಕಲ್ ಆ್ಯಂಡ್ ಅವ್ರ ಫ್ಯಾಮಿಲಿಗೆ ನಾನು ಹಾರ್ಟ್ಫುಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಇದು ಇಲ್ಲಿಗೆ ನಿಲ್ಲಲ್ಲ. ನಮ್ಮ ಅಂಕಲ್ ಅವ್ರ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನು 240ಕ್ಕೂ ಹೆಚ್ಚು ಜನರನ್ನು ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ, ಪಾಂಡುರಂಗನ ಸೇವೆಯನ್ನು ಮಾಡ್ತಾರೆ. ಸೊ ಇದನ್ನು ಸಹ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡ್ದಿರ ನೋಡಿ. The next morning. ನೈಟ್ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮಧುಗಿರಿಗೆ ಹೋದ್ವಿ. ನಾನು ಆಗ್ಲೇ ಹೇಳ್ದಂಗೆ ಮೆಡಿಕೇಶನಲ್ ಫೆಸಿಲಿಟೀಸ್ ಕಡಿಮೆ ಇರೋದ್ರಿಂದ ನಮಗೆ ಮಧುಗಿರಿನಲ್ಲಿ ರೂಮ್ಸ್ನೆಲ್ಲ ಬುಕ್ ಮಾಡಿದ್ರು. ಸೊ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹತ್ರ ಇರುವಂತ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಮಧುಗಿರಿ ತುಮಕೂರಿಗೆಲ್ಲ ಹೋದ್ರೆ ಖಂಡಿತ ಮಿಸ್ ಮಾಡ್ತೀರಾ, ಈ ಪ್ಲೇಸ್ ನಾನು ವಿಸಿಟ್ ಮಾಡಿ, ತುಂಬಾನೇ ಹತ್ರ ಇದೆ ಅಂತಾನೆ ಹೇಳ್ಬೋದು. ಈ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ, ಬಟ್ ಒಂದು ಬ್ರೇಕ್ ಬೇಕೇ ಬೇಕು ಅಂತ ಹೇಗೆ ಕಂಪಲ್ಸರಿ ಬ್ರೇಕ್ ತಗೊಂಡು ವೆಕೇಶನ್, ಟ್ರಿಪ್, ಫ್ಯಾಮಿಲಿ ಫಂಕ್ಷನ್, ಫ್ರೆಂಡ್ಸ್ ಅಂತ ಹೇಳಿ ಟೈಮ್ ಮಾಡ್ಕೊಳ್ತೀವೋ ಅದೇ ತರ ಟೈಮ್ ಮಾಡ್ಕೊಂಡು ನಮ್ಮ ಪದ್ಧತಿ ಸಂಪ್ರದಾಯಗಳನ್ನ ಫಾಲೋ ಮಾಡಬೇಕು. ಡಿವೋಷನ್ ಅನ್ನೋದು ಒಂದು ಪೀಸ್ ಆಫ್ ಮೈಂಡ್ ನ ಖಂಡಿತ ಕೊಡುತ್ತೆ. ಎಷ್ಟೋ ಪ್ರಾಬ್ಲಮ್ಸ್ಗೆ ಇದು ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಪಂಡ್ರಾಪುರದ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಫುಲ್ ಗ್ರೀನರಿನ ನಾವಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ, ಹಳ್ಳಿ ವೈಬ್ಸ್ನ. ಸೊ ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ನನ್ನ ವಿಡಿಯೋನ ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬೈ.